ಅಭಿಮನ್ಯು ಹೊರಟಿದ್ದಾನೆ ಎನ್ನುವ ಹಾಗೆ ಎತ್ತ ಕಡೆ ಹೊರಟಿದ್ದಾನೆ ಎನ್ನುವ ಹಾಗೆ ಯಾರನ್ನೂ ಕೂಡ ನಾನು ಕೇಳಿದವಳಲ್ಲ. ಯಾಕೆ ಗೊತ್ತೇ? ನನಗೊಂದು ಭರವಸೆ ಇತ್ತು. ನನ್ನ ಮಗನಾದಂತಹ ಅಭಿಮನ್ಯು ಎಲ್ಲಿಗೆ ಹೊರಟರೂ ಕೂಡ ಯಾವ ವಿಚಾರವನ್ನು ನನ್ನನ್ನು ಹೇಳದೆ ಹೋಗುವವನಲ್ಲ ಎನ್ನುವ ಭರವಸೆ ನನಗಿದ್ದ ಕಾರಣದಿಂದಾಗಿ ನಿನ್ನ ಬರವಣದ ನಿರೀಕ್ಷೆಯಲ್ಲೇ ಇದ್ದವಳು ನಾನು. ಆ ಕೂಡಲೇ ಓಡಾಡಿಕೊಂಡು ಬಂದವಳಿದ್ದೀಯ. ಹೌದಮ್ಮ. ನಿನ್ನ ಮುಖವನ್ನ ಕಾಣಬೇಕೆನ್ನುವ ಹಾಗೆ ನನ್ನ ಕಣ್ಣುಗಳು ಬಯಸುತ್ತಾ ಇತ್ತು. ಅಮ್ಮ ಎನ್ನುವ ಹಾಗೆ ಕೂಗುವಂತಹ ಧ್ವನಿಯನ್ನ ಕೇಳಬೇಕೆನ್ನುವ ಹಾಗೆ ನನ್ನ ಕಿವಿಗಳು ಬಯಸುತ್ತಾ ಇತ್ತು. ನಿನ್ನ ಬಿಗಿದಪ್ಪಬೇಕು ಎನ್ನುವ ಹಾಗೆ ನನ್ನ ತೋಳುಗಳು ಬಯಸುತ್ತಾ ಇತ್ತು. ಆ ಆನಂದ ನನಗೆ ದೊರಕಿತು ಕಂದ. ಆದ್ರೆ ನನಗೆ ಆಶ್ಚರ್ಯವಾಗುವುದು ಯಾವುದು ಗೊತ್ತಾ? ಅಮ್ಮನ ಬಳಿಗೆ ಬರುವಾಗ ಇದರದೆಲ್ಲ ಅವಶ್ಯಕತೆ ಉಂಟೆ ಇಲ್ಲ. ಆದರೂ ಕೂಡ ಅರ್ಥ ಮಾಡಿಕೊಂಡದ್ದು ಹೇಗೆ? ಯುದ್ಧದ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಉಂಟು ಎನ್ನುವುದನ್ನು ಅರ್ಥ ಮಾಡಿಕೊಂಡವಳಿದ್ದೆ. ನಿಜವೇ ನಿಜ. ಏನು ಈ ಮೊದಲೇನು ಯುದ್ಧಕ್ಕೆ ಹೋಗುವುದ ನೀನು? ಅಲ್ಲ, ಮೊದಲು ಕೂಡ ಹೋಗಿದ ಮನೆ ಇದ್ದೀಯ. ಅದೇ ರೀತಿಯಲ್ಲಿ ಹೊರಟಿದ್ದೀಯ ಎನ್ನುವ ಹಾಗೆ ಭಾವಿಸಿಕೊಂಡ್ರೆ ಮುಖದಲ್ಲೊಂದು ರೀತಿಯಾದಂತಹ ತೇಜ ಎನ್ನುವುದು ಕಾಣ್ತಾ ಉಂಟು. ಆ ತೇಜ ಕೊಪ್ಪುವ ರೀತಿಯಲ್ಲಿ ವಸ್ತ್ರ ವಿನ್ಯಾಸಗಳು ಕಾಣ್ತಾ ಇದೆ. ಈ ಸಮಯವಾದಂತಹ ಕವಚವನ್ನು ಹಚ್ಚಿಕೊಂಡಿದ್ದೀಯ. ಪಕ್ಕಳಿಕೆಯಲ್ಲಿ ಶರವೃಷ್ಟಿಯ ಕಾಣ್ತಾ ಉಂಟು. ಚಿಕ್ಕಟ್ಟಿನಲ್ಲಿ ಕಥಾರಿಯನ್ನು ಸಿದ್ಧಕೊಂಡಿದ್ದೀಯ. ಮಗನೇ, ಹಾಗಿದ್ದರೆ ಇಂತಹ ಸಿದ್ಧತೆಯನ್ನು ಮಾಡಿಕೊಂಡು ಹೋಗುತ್ತಾ ಇದ್ದೀಗಳಾಗಿದ್ದರೆ ಯುದ್ಧದ ಸಿದ್ಧತೆ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಯಾರಲ್ಲಿ ಯುದ್ಧ, ಎಲ್ಲಿ ಯುದ್ಧ, ಹೇಗೆ ಯುದ್ಧ ಹೇಳಬಹುದೇ? ಹೇಳುವಂತಹ ಕುತೂಹಲ, ಹೌದು, ಹೇಳುವಂತಹ ತವಕ ನನ್ನಲ್ಲೂ ಇದೆ.
ತಾಯಿಯೇ, ಏನು ಮಗನೇ? ಪವಿತ್ರವಾದಂತಹ ಪಾದದ್ವಯಗಳಿಗೆ ಮತ್ತೊಮ್ಮೆ ಮಗದನ್ನೇ ಶಿರಬಾಗುತ್ತಾ ಇದ್ದೇನೆ. ಶುಭವಾಗಲಿ ಅಂತ ಹೇಳು. ಅಮ್ಮ, 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 ಓ, ನಾನಾಡುವಂತಹ ಮಾತುಗಳನ್ನು ಪ್ರೀತಿಯಿಂದ ಅವತರಿಸಬೇಕು ತಾಯಿ.